ಕಾರ ವೀಕ್ಷಕರೇ, ಕೆಲಸಕ್ಕೆ ಕರೆಯಬೇಡಿ, ಊಟಕ್ಕೆ ಮರೆಯಬೇಡಿ ಎಂಬುವವರ ಮಧ್ಯೆ ಊಟ ನಿದ್ರೆಯ ಪರಿವೆಯೇ ಇಲ್ಲದೆ ಅತಿಥಿ ಉಪನ್ಯಾಸಕರ ಬದುಕಿಗಾಗಿ ಹೋರಾಡುತ್ತಿರುವ ಒಬ್ಬ ನಾಯಕನ ಬಗ್ಗೆ ಇವತ್ತು ನಾವು ಮಾತನಾಡಲಿದ್ದೇವೆ. ಅವರೇ ಕರ್ನಾಟಕ ರಾಜ್ಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಹನುಮಂತಗೌಡ ಕಲ್ಮನಿ. ಮುಖ್ಯ ಅಂಶಗಳು: ಪ್ರತಿಷ್ಠೆಯಲ್ಲ, ಇದು ಬದ್ಧತೆ. ರಾಜ್ಯಾಧ್ಯಕ್ಷ ಎನಿಸಿಕೊಂಡು ಕೇವಲ ವೇದಿಕೆ, ಬ್ಯಾನರ್, ಟಿವಿಗಳಲ್ಲಿ ಪೋಸ್ ಕೊಡುವುದು ಕಲ್ಮನಿಯವರ ಗುಣವಲ್ಲ. ಕಟ್ಟಕಡೆಯ ಸದಸ್ಯನಿಗೂ ಅನ್ಯಾಯವಾಗಬಾರದು ಎಂಬುದು ಅವರ ಏಕೈಕ ಗುರಿ. ಸ್ವಯಂಘೋಷಿತ ನಾಯಕರಿಗೆ ಚಾಟಿ, ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಜೀವಂತವಾಗಿಟ್ಟುಕೊಂಡು ಅದನ್ನೇ ಬಂಡವಾಳವಾಗಿಸಿ ಹಣ ವಸೂಲಿ ಮಾಡುವ ಭ್ರಷ್ಟ ವೈದ್ಯರಂತಹ ನಾಯಕರ ಮಧ್ಯೆ ಕಲ್ಮನಿ ಭಿನ್ನವಾಗಿ ನಿಲ್ಲುತ್ತಾರೆ. ಹಣ್ಣು ಮಾಗುವ ಹೊತ್ತಿಗೆ ಬಂದು ಗಿಡ ಹಾಕಿದ್ದು ನಾನೇ ಎಂದು ಹೇಳಿಕೊಳ್ಳುವ ಮಂದಮತಿಗಳಿಗೆ ಅವರ ಕೆಲಸವೇ ಉತ್ತರ ನೀಡುತ್ತಿದೆ. ಐತಿಹಾಸಿಕ ಜಯ. ಕೇವಲ 11,000 ರೂಪಾಯಿ ಇದ್ದ ಅತಿಥಿ ಉಪನ್ಯಾಸಕರ ವೇತನ ಇಂದು 40,000 ರೂಪಾಯಿ ತನಕ ಹೆಚ್ಚಳವಾಗಲು ಕಲ್ಮನಿಯವರ ಅಚಲ ಹೋರಾಟವೇ ಕಾರಣ. ಅವರು ತಾವು ದಡ ಸೇರಿದರೆ ಸಾಲದು, ತಮ್ಮೆಲ್ಲ ಅತಿಥಿ ಉಪನ್ಯಾಸಕ ಸಹೋದ್ಯೋಗಿಗಳು ದಡ ಸೇರಬೇಕೆಂದು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಪ್ರಸ್ತುತ ಹೋರಾಟ: ಈಗಾಗಲೇ ಹೊರಗುಳಿದಿರುವ 6,600 ಅತಿಥಿ ಉಪನ್ಯಾಸಕರಿಗೆ ಭದ್ರತೆ ನೀಡಲು ಅವರು ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು, ಕಾನೂನು ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಿ ಶಕ್ತಿಮೀರಿ ಪ್ರಯತ್ನ ನಡೆಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕುಳಿತು ವಿಮರ್ಶೆ ಮಾಡುವವರಿಗೆ ಕಲ್ಮನಿಯವರ ಕಾಲಿಗೆ ಚಕ್ರ ಕಟ್ಟಿಕೊಂಡ ಓಟ ಕಾಣುತ್ತಿಲ್ಲ. ಕೊನೆಯ ಮಾತು: ಯಾರೋ ರಕ್ಷಿಸಿ ಬೆಳೆಸಿದ ಮರಹಣ್ಣು ಬಿಟ್ಟಾಗ ಇದು ನನ್ನದು ಎಂದು ತಿಂದರೆ ಅದು ಜೀರ್ಣವಾಗುವುದಿಲ್ಲ. ಒಳ್ಳೆಯದು ಮಾಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಕೆಟ್ಟದ್ದನ್ನು ಮಾಡದೆ ಕಲ್ಮನಿಯವರ ಈ ಪ್ರಾಮಾಣಿಕ ಹೋರಾಟಕ್ಕೆ ಬೆಂಬಲ ನೀಡಬೇಕಿದೆ. ವರದಿ: ಸುರೇಶ ಬಳಗಾನೂರು. ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ಮತ್ತು ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಬೆಂಬಲ ನೀಡಲು ನಮ್ಮ ಪ್ರಜಾಂತರಂಗ ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.